ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವರದರಾಜ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಿವ ಮಾಡುವ ನಮಸ್ಕಾರಗಳು. ಎಲ್ರಿಗೂ ಆಲ್ರೆಡಿ ಗೊತ್ತಿರಬಹುದು, KSP ರಿಕ್ರೂಟ್ಮೆಂಟ್ 2026 ಇಂದ ಕಾಲ್ಫಾರ್ಮ್ ಆಗಿರ್ತಕ್ಕಂಥದ್ದು. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಔಟ್ ಫಾರ್ 3991 3991 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಅಪ್ಲೈ ಮಾಡಿ ಬೇಗ ಬೇಗ ಬೈ 3rd ಜುಲೈ. ಓಕೆ, ಯಾವ್ಯಾವ ವೇಕೆನ್ಸಿಗಳು ಖಾಲಿ ಇದ್ದಾವೆ, ಯಾವ ಥರ ಇದ್ದಾವೆ ಅಂತ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. KSP ರಿಕ್ರೂಟ್ಮೆಂಟ್ 2026 ನೋಟಿಫಿಕೇಶನ್ ಈಸ್ ಔಟ್. ಕರ್ನಾಟಕ ಸ್ಟೇಟ್ ಪೊಲೀಸ್ ಹ್ಯಾಸ್ ಬೀನ್ ಅನೌನ್ಸ್ಡ್ 3991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ವೇಕೆನ್ಸಿ. ಎಲಿಜಿಬಿಲಿಟಿ, ಅಪ್ಲಿಕೇಶನ್ ಡೇಟ್, ಎಕ್ಸಾಮ್ ಡೇಟ್, ಹೌ ಟು ಅಪ್ಲೈ, ಸ್ಯಾಲ್ರಿ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಏನೇನಿದೆ ಅಂತಂದು. ಓಕೆ, ನೋಡ್ಬೋದು ನೀವು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ KSP ರಿಕ್ರೂಟ್ಮೆಂಟ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ವೇಕೆನ್ಸಿ. ಸ್ಯಾಲ್ರಿ ಕಾಣಿಸ್ತಿದೆ ಸ್ಕ್ರೀನಲ್ಲಿ. 37,500 to 76,100 ರುಪೀಸ್ ಪೇಮೆಂಟ್ ಇರ್ತಕ್ಕಂಥದ್ದು. ಏಜ್ ಲಿಮಿಟ್ 18 to 33. ಇದು ನಾರ್ಮಲ್ ಆಗಿರ್ತಕ್ಕಂಥ ಏಜ್ ಲಿಮಿಟ್. ಇಲ್ಲಿ ಕನ್ಸೆಷನ್ ಇದೆ, ಏಜ್ ಕನ್ಸೆಷನ್ ಕೂಡ ಇದೆ. ಬೇಗ ಬೇಗ ಅಪ್ಲೈ ಮಾಡಿ. ನೋಡ್ತಾ ಹೋಗೋಣ ಇನ್ ಡೀಟೇಲ್ ಆಗಿ ಏನೇನು ಕೊಟ್ಟಿದ್ದಾರೆ. ದ ಕರ್ನಾಟಕ ಸ್ಟೇಟ್ ಪೊಲೀಸ್ ಹ್ಯಾಸ್ ಅಫಿಷಿಯಲಿ ರಿಲೀಸ್ಡ್ ದ KSP ರಿಕ್ರೂಟ್ಮೆಂಟ್ 2026. ಏನು ಮಾಡಿದೆ ಇವಾಗ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಫಿಷಿಯಲ್ ಆಗಿ ಒಂದು ರಿಕ್ರೂಟ್ಮೆಂಟನ್ನು ಕಾಲ್ಫರ್ ಮಾಡಿರ್ತಕ್ಕಂಥದ್ದು. ಎಷ್ಟು ಹುದ್ದೆಗಳು ಟೋಟಲ್ ಆಗಿ 3991 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಓಕೆ, ಅದೇ ರೀತಿ ಮತ್ತೇನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಒಂದು ನಿಮಿಷ. ಓಕೆ, ಅದೇ ರೀತಿ ನೋಡ್ಬೋದು. ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪೊಲೀಸ್ ರಿಕ್ರೂಟ್ಮೆಂಟ್ ಡ್ರೈವರ್ಸ್ ಇನ್ ಕರ್ನಾಟಕ ಇನ್ ರೀಸೆಂಟ್ ಇಯರ್ಸ್. ಇದು ಒಂದು ದೊಡ್ಡದಾಗಿರ್ತಕ್ಕಂಥ ಹುದ್ದೆ ಅಂತಲೇ ಹೇಳ್ಬೋದು. ಬಿಕಾಸ್ ಇಲ್ಲಿ ನಿಯರ್ಲಿ 4000 ವೇಕೆನ್ಸಿ ಖಾಲಿ ಇರ್ತಕ್ಕಂಥದ್ದು. ಅದೇ ರೀತಿ ಅಪ್ಲಿಕೇಶನ್ ಆಲ್ರೆಡಿ KA ಪೋರ್ಟಲಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. 8th ಜೂನ್ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ 2026. ಅದೇ ರೀತಿ 3rd ಜುಲೈ 2026 ಲಾಸ್ಟ್ ಡೇಟ್ ಬಂದ್ಬಿಟ್ಟು ಅಪ್ಲಿಕೇಶನ್ಗೆ 3rd ಜುಲೈ 2026 ಇಸ್ ಅ ಲಾಸ್ಟ್ ಡೇಟ್. ಬೇಗನೆ ಅಪ್ಲಿಕೇಶನನ್ನು ಹಾಕೊಳ್ಳಿ. ದ ರಿಟರ್ನ್ ಎಕ್ಸಾಮಿನೇಷನ್ ಸ್ಕೆಡ್ಯೂಲ್ಡ್ ಫಾರ್ ದ 2nd August 2026. ಯಾವಾಗ ಆಗಸ್ಟ್ ತಿಂಗಳಲ್ಲಿ ನಿಮ್ಮದು ಒಂದು ಎಕ್ಸಾಮಿನೇಷನ್ ಡೇಟ್ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ಇಫ್ ಯು ಆರ್ ಅ ಕರ್ನಾಟಕ ರೆಸಿಡೆಂಟ್ ಯು ಹ್ಯಾವ್ ಪಾಸ್ಡ್ ವಿತ್ ದ ಕ್ಲಾಸ್ 12 ಆರ್ ಅ PUC ಹ್ಯಾಸ್ ಬೀನ್ ಲುಕಿಂಗ್ ಫಾರ್ ಎ ಸ್ಟೇಬಲ್ ಗೌರ್ಮೆಂಟ್ ಜಾಬ್ ಇನ್ ಲಾ ಅಂಡ್ ದ ಎನ್ಫೋರ್ಸ್ಮೆಂಟ್ ಆಫ್ ಕಂಪ್ಲೀಟ್. ಇಲ್ಲೇನಾಗಿರ್ಬೇಕಪ್ಪ ಅಂತಂದರೆ ನಿಮ್ಮದು ಒಂದು ಕ್ವಾಲಿಫಿಕೇಷನ್ನು 2nd PUC ಕಂಪ್ಲೀಟ್ ಆಗಿರಬೇಕು. 2nd PUC ಕಂಪ್ಲೀಟ್ ಆಗಿತ್ತು ಅಂತಂದರೆ ಈ ಒಂದು ಅಪ್ಲಿಕೇಶನನ್ನು ಈಸಿಯಾಗಿ ಹಾಕೋಬೋದಾಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ ಮತ್ತೇನು ಕೊಟ್ಟಿದ್ದಾರೆ. ದ ಕರ್ನಾಟಕ ಸ್ಟೇಟ್ ಸೆಂಟ್ರಲ್ ಆ್ಯಂಡ್ ಪ್ರಮೋಷನ್ದು ಅಡ್ವರ್ಟೈಸ್ಮೆಂಟ್ ನಂಬರ್ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಹೈದರಾಬಾದ್ ಕರ್ನಾಟಕ 371J ಇದ್ದವರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಬೋತ್ ಎರಡೂ ಕೂಡ ನೀವು ಒಂದೇ ಸತಿ ಅಪ್ಲೈನ ಮಾಡ್ಬೋದು ಅಂತಂದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಪೋಸ್ಟ್ ನೇಮ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಡ್ವರ್ಟೈಸ್ಮೆಂಟ್ ನಂಬರ್ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಟೋಟಲ್ ವೇಕೆನ್ಸಿ ಎಷ್ಟಿದೆ, ಅದೇ ರೀತಿ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಯಿತು 8th ಜೂನ್ 2026. ಓಕೆ, ದ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ 3rd ಜುಲೈ 2026. ಲಾಸ್ಟ್ ಡೇಟ್ ಫಾರ್ ಅ ಫೀ, ನೀವು ಒಂದು ಪೇಮೆಂಟನ್ನು ಮಾಡೋಕ್ಕೆ ಲಾಸ್ಟ್ ಡೇಟ್ ಇರ್ತಕ್ಕಂಥದ್ದು 4th ಜುಲೈ 2026. ಇದು ಲಾಸ್ಟ್ ಡೇಟ್ ಆಗಿದೆ. ರಿಟರ್ನ್ ಎಕ್ಸಾಮ್ನ ನೋಡ್ತಾ ಹೋದರೆ 2nd August 2026ಗೆ ರಿಟರ್ನ್ ಎಕ್ಸಾಮನ್ನು ಸ್ಕೆಡ್ಯೂಲ್ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಮೋಡ್ ಆಫ್ ಅಪ್ಲಿಕೇಶನ್, ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ಓಕೆ, ಅಫಿಷಿಯಲ್ ವೆಬ್ಸೈಟ್ ಸ್ಕ್ರೀನಲ್ಲಿ ಕಾಣಿಸ್ತಿದೆ. CET-online.karnataka.government.in.KEA ಅಂತಕ್ಕಂಥದ್ದು ಅಫಿಷಿಯಲ್ ವೆಬ್ಸೈಟ್. ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಅದೇ ರೀತಿ ಸ್ಯಾಲ್ರಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. 37,500 to 76,100 ಪರ್ ಮಂತ್ ಇರ್ತಕ್ಕಂಥದ್ದು. ಓಕೆ, ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ KSP ರಿಕ್ರೂಟ್ಮೆಂಟ್. ಓಕೆ, ಅದೇ ರೀತಿ ನೋಟಿಫಿಕೇಷನ್ ಯಾವಾಗ ಕೊಟ್ಟರು, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಯಿತು, ಲಾಸ್ಟ್ ಡೇಟ್ ಏನು, ಮತ್ತು ಫೀ ಪೇಮೆಂಟ್ ಲಾಸ್ಟ್ ಡೇಟ್ ಯಾವಾಗ, ರಿಟರ್ನ್ ಎಕ್ಸಾಮ್ ಯಾವಾಗಿದೆ ಎಲ್ಲ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಆಲ್ರೆಡಿ. ಓಕೆ, 5th ಜೂನ್ 2026 ರಿಲೀಸ್ ಆಗಿರ್ತಕ್ಕಂಥದ್ದು ನೋಟಿಫಿಕೇಷನ್. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 8th ಜೂನ್ 2026. ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಇಸ್ 3rd ಜುಲೈ 2026. ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ ಓಕೆ 4th ಜುಲೈ 2026. ರಿಟರ್ನ್ ಎಕ್ಸಾಮ್ ಯಾವಾಗ 2nd August 2026 ಇಸ್ ರಿಟರ್ನ್ ಎಕ್ಸಾಮ್. ಓಕೆ, ನೆಕ್ಸ್ಟ್ ಟು ಬಿ ನೋಟಿಸ್ ಲೇಟರ್. ಇಲ್ಲೇನು ಮಾಡ್ತಾರಪ್ಪ, PST ಫಿಸಿಕಲ್ ಟೆಸ್ಟನ್ನು ಇಲ್ಲೇನು ಮಾಡ್ತಾರೆ, ನೆಕ್ಸ್ಟ್ ಲೇಟರಲ್ಲಿ ಒಂದು ಡೇಟನ್ನು ಅನೌನ್ಸ್ ಮಾಡ್ತಕ್ಕಂಥದ್ದು. ಓಕೆ, ನೋಡ್ಬೋದು ನೀವು ಡೈರೆಕ್ಟ್ ಮೇಲ್ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತಂದು. 398 ಪೊಲೀಸ್ ಕಾನ್ಸ್ಟೇಬಲ್ಗೆ, ಫಿಮೇಲ್
133, ಎಕ್ಸ್ ಸರ್ವಿಸ್ ಮನ್ಗೆ 46, ಅದೇ ರೀತಿ ಎಕ್ಸ್ ಸರ್ವಿಸ್ ಮನ್ ಫೀಮೇಲ್ 14, ಥರ್ಡ್ ಜೆಂಡರ್ಗೆ 5 ಖಾಲಿ ಇರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಡೈರೆಕ್ಟ್ ಮೇಲ್. ಓಕೆ, ಇದಿಷ್ಟು ಯಾವುದಪ್ಪ ಅಂತಂದರೆ ಕಲ್ಯಾಣ ಕರ್ನಾಟಕ. ಓಕೆ, ಆರ್ಟಿಕಲ್ 371J ಅಂಡರಲ್ಲಿ ಬರ್ತಕ್ಕಂಥ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಿ, ಕೊಪ್ಪಳ, ರಾಯಚೂರು, ಗುಲ್ಬರ್ಗ. ಓಕೆ, ಈ ಒಂದು ಸ್ಟೇಟ್ 6 ಜಿಲ್ಲೆಗಳು ಏನಿದ್ದಾವೆ ಅವುಗಳಿಗೆ ಇರತಕ್ಕಂಥದ್ದು. ಟೋಟಲ್ ಆಗಿ 596 ವೇಕೆನ್ಸಿಗಳು ಖಾಲಿ ಇರ್ತಕ್ಕಂಥದ್ದು. ಅದರಲ್ಲಿ 398 ಡೈರೆಕ್ಟ್ ಮೇಲ್, ಅದೇ ರೀತಿ ಫೀಮೇಲ್ಸ್ಗೆ 133 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಎಕ್ಸ್ ಸರ್ವಿಸ್ ಮ್ಯಾನ್ 46, ಎಕ್ಸ್ ಸರ್ವಿಸ್ ಮ್ಯಾನ್ ಫೀಮೇಲ್ ಅವರಿಗೆ 14, ಥರ್ಡ್ ಜೆಂಡರ್ಗೆ 5. ಓಕೆ, ಅದೇ ರೀತಿ ಓವರಾಲ್ ಕರ್ನಾಟಕವನ್ನು ನೋಡ್ತಾ ಹೋದರೆ 3395 ವೇಕೆನ್ಸಿ ಖಾಲಿ ಇರತಕ್ಕಂಥದ್ದು. ಓಕೆ, ಡೈರೆಕ್ಟ್ ಮೇಲ್ ಅನ್ನು ರಿಕ್ರೂಟ್ಮೆಂಟ್ ನೋಡ್ತಾ ಹೋದರೆ 2266, ಅದೇ ರೀತಿ ಫೀಮೇಲ್ಸ್ 755, ಎಕ್ಸ್ ಸರ್ವಿಸ್ ಮ್ಯಾನ್ ಮೇಲ್ 257 ಆ್ಯಂಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಫೀಮೇಲ್ 82, ಥರ್ಡ್ ಜೆಂಡರ್ ಇಲ್ಲಿ 35 ವೇಕೆನ್ಸಿಗಳು ಖಾಲಿ ಇರ್ತಕ್ಕಂಥದ್ದು. ಓಕೆ, ಇದಿಷ್ಟು ಇನ್ಫಾರ್ಮೇಷನ್ KSP ರಿಕ್ರೂಟ್ಮೆಂಟ್ ನೋಡ್ಬೋದು ನೀವು. ಟೋಟಲ್ ವೇಕೆನ್ಸಿ 596 ಕಲ್ಯಾಣ ಕರ್ನಾಟಕದವರಿಗೆ, ಅದೇ ರೀತಿ 3395 ಆಲ್ ಓವರ್ ಕರ್ನಾಟಕ. ಓಕೆ, ಟೋಟಲ್ ಆಗಿ 3991 ಪೋಸ್ಟ್ ಖಾಲಿ ಇರ್ತಕ್ಕಂಥದ್ದು. ಇದಿಷ್ಟು ಇನ್ಫಾರ್ಮೇಷನ್ ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಅದೇ ರೀತಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ, ನೋಡ್ಕೋಬೋದು ನೀವು ಸ್ಕ್ರೀನಲ್ಲಿ. ಜನರಲ್ ಮೇಲ್ಗೆ ಎಷ್ಟಿರಬೇಕು? ಓಕೆ, 33 ಇಯರ್ಸ್, ಅದೇ ರೀತಿ SC ಅವರಿಗೆ 35, ನೆಕ್ಸ್ಟು ಬುಡಕಟ್ಟು SC ಕ್ಯಾಂಡಿಡೇಟ್ಸ್ಗಳಿಗೆ 38 ಇಯರ್ಸ್, ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಇದೆ 38 ಆ್ಯಂಡ್ ಎಕ್ಸ್ ಸರ್ವಿಸ್ ಮ್ಯಾನ್ SC ST OBC ಅವರಿಗೆ 40 ಇಯರ್ಸ್. ಇಷ್ಟು ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್. ಓಕೆ, ಎಲ್ರಿಗೂ ಅರ್ಥ ಆಗಿದೆ ಅನ್ಕೊತೀನಿ. ಅದೇ ರೀತಿ ಪೇಮೆಂಟ್ ಡೀಟೇಲ್ಸ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಓಕೆ, ನೀವೇನಾದರೂ ಜನರಲ್ ಕ್ಯಾಟಗರಿ ಆಗಿರ್ಬೋದು, OBC ಆಗಿರ್ಬೋದು, ಇಲ್ಲ 2A ಆಗಿರ್ಬೋದು, 2B, 3A, 3B ಈ ಇಷ್ಟು ಕ್ಯಾಟಗರಿಗಳಿಗೆ ನೀವು ಪೇಮೆಂಟನ್ನು 750 ಪೇ ಮಾಡಬೇಕಾಗಿರ್ತಕ್ಕಂಥದ್ದು. SC ST ಅಥವಾ ಕ್ಯಾಟಗರಿ 1 ಎಕ್ಸ್ ಸರ್ವಿಸ್ ಮ್ಯಾನ್ ಅಥವಾ ಥರ್ಡ್ ಜೆಂಡರ್ ಆಗಿತ್ತು ಅಂತಂದರೆ ನಿಮ್ಮ ಪೇಮೆಂಟು 5000 ರುಪೀಸನ್ನು ಅಪ್ಲಿಕೇಶನ್ ಫೀಸ್ ಇರ್ತಕ್ಕಂಥದ್ದು. ಇಷ್ಟು ಫೀಯನ್ನು ಪೇ ಮಾಡಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ಇದಿಷ್ಟು ಅರ್ಥ ಆಗಿದೆ ಅನ್ಕೊತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.